ಕರ್ತನ ಹೆಸರಿಗೆ ಸಲ್ಲತಕ್ಕ ಘನವನ್ನು ಸಲ್ಲಿಸಿರಿ. ಕರ್ತನಿಗೆ ಪರಿಶುದ್ಧತ್ವದ ಸೌಂದರ್ಯದಲ್ಲಿ ಆರಾಧಿಸಿರಿ. ಸೋಮವಾರ 30 ಡಿಸೆಂಬರ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 8ನೇ ವಚನ. ಕರ್ತನು ನಿಮ್ಮನ್ನು ಪ್ರೀತಿಸಿದ್ದರಿಂದಲೂ ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ಕಾಪಾಡುವುದರಿಂದಲೂ ಕರ್ತನು ನಿಮ್ಮನ್ನು ಬಲವಾದ ಕೈಯಿಂದ ಹೊರಗೆ ಬರಮಾಡಿ ನಿನ್ನನ್ನು ದಾಸತ್ವದ ಮನೆಯಿಂದಲೂ ಐಗುಪ್ತದ ಅರಸನಾದ ಫರೋಹನ ಕೈಯಿಂದಲೂ ವಿಮೋಚಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಜನರನ್ನು ದೊಡ್ಡ ಗಂಡಾಂತರಗಳಿಂದ ತಪ್ಪಿಸುವುದು ಮಾತ್ರವಲ್ಲದೆ ತನ್ನ ಜನರನ್ನು ಪ್ರೀತಿಯಿಂದ ಆರಿಸಿಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರನ್ನು ಆರಿಸಿಕೊಂಡಿದ್ದನ್ನು ಮೋಶೆಯು ತನ್ನ ಜನರಿಗೆ ದೇವರ ಪ್ರೀತಿಯನ್ನು ಹೇಳುತ್ತಾ, ದೇವರು ಈ ಜನರನ್ನು ದೊಡ್ಡ ಜನಾಂಗವೆಂದಾಗಿ ಆರಿಸಿಕೊಳ್ಳಲಿಲ್ಲ. ಆ ಜನಾಂಗಗಳಲ್ಲೆಲ್ಲ ಅಲ್ಪರಾಗಿದ್ದಂಥವರು ಅಥವಾ ಸ್ವಲ್ಪ ಮಾತ್ರದಲ್ಲಿದ್ದಂಥವರು ಇಸ್ರಾಯೇಲ್ಯರು. ಆದರೂ ದೇವರು ಅವರನ್ನು ಆರಿಸಿಕೊಂಡು ಅವರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾನೆಂಬಂಥ ವಿಚಾರವನ್ನು ಅವರ ಮನಸ್ಸಿಗೆ ತಿರುಗಿ ತಂದು ದೇವರಿಗೆ ಅವರು ಯಾವಾಗಲೂ ಅಧೀನರಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕೆಂಬುದಾಗಿ ಮೋಶೆಯು ಆ ಜನರನ್ನು ಎಚ್ಚರಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ದೇವರು ಆರಿಸಿಕೊಂಡದ್ದು ನಮ್ಮಲ್ಲಿರುವಂಥ ಜ್ಞಾನ, ಬಲ, ಬುದ್ಧಿ, ಶಕ್ತಿ, ಆರೋಗ್ಯ, ಸ್ಥಾನ, ಮಾನ ಇವುಗಳಿಂದಲ್ಲ. ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡಂಥ ದೇವರು ನಮಗೆ ವಿಶೇಷವಾದಂಥ ಕಾರ್ಯವನ್ನು ನೇಮಿಸಿದ್ದಾನೆ. ಆತನ ಯೋಜನೆಯಲ್ಲಿ ನಾವು ಇದ್ದೇವೆ. ದೇವರು ಕೊಡುವಂಥ ತಲಾಂತುಗಳಾಗಲಿ, ಕೃಪೆಯಾಗಲಿ, ಆಶೀರ್ವಾದವಾಗಲಿ ನಾವು ತಿಳಿದು ಮತ್ತೊಬ್ಬರಿಗೆ ಹಂಚುತ್ತಾ ದೇವರ ಪ್ರೀತಿಯನ್ನು ಅವರಿಗೆ ಹಂಚೋಣ. ದೇವರು ತಾನೇ ನಮ್ಮನ್ನು ನಡೆಸಲಿ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪಾಶೀರ್ವಾದದಿಂದಲೇ ಉಳಿದಿದ್ದೇವೆ. ನೀನು ನಮ್ಮನ್ನು ಆರಿಸಿಕೊಂಡಿದ್ದಿ, ಸ್ವೀಕರಿಸಿದ್ದೇವೆ. ಮುನ್ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.